Karnataka Home Minister Araga Jnarendra on Wednesday accused the Congress in Karnataka of precipitating the COVID crisis with their walk for water, demanding a balancing reservoir across Kaveri River at Mekadatu in Ramnagara district. Not heeding calls to postpone the Padayatra program ostensibly undertaken to draw political mileage, the Congress leaders are precipitating the COVID crisis in the state, Jnarendra said in a statement. He criticized the adamant attitude of the Congress leaders for continuing their march and said the initial apprehension of the government of the Padayatra is unfortunately coming true. Because of the specific reasons, we had appealed to the Congress leaders to defer this event, but it seems that Congress leaders are only concerned about taking political advantage and not about the public health, he said. According to Jnarendra, several Congress leaders who had taken part in the 10-day event had tested positive for COVID-19 and got admitted to the hospital. Renewing his appeal to the Congress leaders to end their program, Jnarendra said, "I hope the Congress leaders who were also in power in the past would act sensibly and responsibly and call off their program." The Congress commenced its march from Mekadatu from January 9th, demanding the balancing reservoir for complete utilization of the Karnataka share of Kaveri water to meet the drinking water needs of Bengaluru and adjoining districts. The Tamil Nadu government has opposed the project, saying that it will hamper their interest. ಕೋರ್ಟು ವರ್ಡಿಕ್ಟು ನಿಮ್ಮ ಮಾಧ್ಯಮಗಳಲ್ಲಿ ಬಂದಿದೆ. ಅಡ್ವೊಕೇಟ್ ಜನರಲ್ ಹತ್ರ ಮಾತಾಡಿದ್ದೀವಿ. ಕೋರ್ಟ್ನಲ್ಲಿ ಏನು ಪ್ರೊಸೀಡಿಂಗ್ಸ್ ಆಯಿತು, ಏನಾಯಿತು, ಯಾವ ಹಿನ್ನೆಲೆಯಲ್ಲಿ ಆಗಿದೆ ಅಂತ ಹೇಳಿ ಅದನ್ನು ತರಿಸ್ತಾ ಇದ್ದೀವಿ. ತರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ಸ್ಟಡಿ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೇವೆ. ಕೋರ್ಟ್ ಬಗ್ಗೆ ನಮ್ಗೆ ಗೌರವ ಇದೆ. ಕೋರ್ಟಿನ ಆದೇಶವನ್ನು ಖಂಡಿತವಾಗೂ ಪಾಲಿಸ್ತದೆ ನಮ್ಮ ಗೌರ್ಮೆಂಟು. ಹಿನ್ನೆಲೆಯಲ್ಲಿ ನಾವಿನ್ನೂ ವಿಚಾರ ಮಾಡಿ ಕ್ರಮ ತಗೊಳ್ತೀವಿ. ಸರ್, ಅದರ ಜೊತೆಗೆ ಏನು KPCCಗೆ ಕೂಡ ಒಂದು ಶೋಕಾಸ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಯಾಕೆ ಅಂದರೆ ಕೆಪಬಿಲಿಟಿ ಇಲ್ವಾ ಪಾದಯಾತ್ರೆಯನ್ನು ತಡೆಯುವಂಥ ನಿಟ್ಟಿನಲ್ಲಿ ಅನ್ನುವಂಥ ಮಾತನ್ನು ಚೀಫ್ ಜಸ್ಟಿಸ್ ಅವರಿದ್ದಂಥ ಪೀಠ ಹೇಳಿದೆ. ನೋಡಿ, ಸರ್ಕಾರ ಏನೇನು ಮಾಡಬೇಕು ಅದು ಮಾಡಿದೆ. ಈಗಾಗಲೇ ನಾವು ಅವ್ರ ಮೇಲೆ FIR ಮಾಡಿದ್ದೀವಿ. 3-4 FIRಗಳು ಬಿದ್ದಿದೆ ಈಗಾಗಲೇ. ಒಂದರಲ್ಲಿ 33 ಜನ, ಒಂದರಲ್ಲಿ 41 ಜನ ಮತ್ತು ಇತರೆಯವರು, ನಿನ್ನೆದರಲ್ಲಿ 61 ಜನ ಮತ್ತು ಇತರೆಯವರು ಅಂತೇಳಿ ಹೇಳಿ ಬಿದ್ದಿದೆ. ಅವನ ಕೇಸನ್ನು ಟೈಟ್ ಮಾಡ್ತಾಯಿದ್ವಿ. ಯಾಕಂದರೆ COVID-19 ಹರಡದಿದ್ದ ಹಾಗೆ ತಡೆಯುವಂಥದ್ದು ನಮ್ಮ ಬದ್ಧತೆ ಇದೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ನವರಿಗೆ ನೋಟಿಸ್ ಕೊಟ್ಟಿದ್ವಿ, ತಿಳುವಳಿಕೆ ಕೊಟ್ಟಿದ್ವಿ. ಯಾವುದಕ್ಕೂ ಕೂಡ ಅವರು ಬೆಲೆ ಇಲ್ಲದೇ ಇವತ್ತು ಕೋರ್ಟ್ ಕೇಳ್ತು, ನೀವು ಅನುಮತಿ ಕೊಟ್ಟಿದ್ದೀರಾ ಅಂತೇಳಿ ಹೇಳಿ. ನಮ್ಮ ಅನುಮತಿನೂ ಇಲ್ಲದೇ ಮಾಡ್ತಾಯಿದ್ದಾರೆ. ಒಂದು ಜವಾಬ್ದಾರಿಯುತಂಥ ವಿಪಕ್ಷ ಅದು. ಅವ್ರ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಳ್ಬೋದು ಅಂತೇಳಿ ನಾನು ಮಾಡಿದ್ದೀನಿ, ನಾವು ಭಾವಿಸಿದ್ವಿ. ಆದರೆ ಆ ರೀತಿ ಇಲ್ಲ. ಕೋರ್ಟ್ ಇವತ್ತು ಅವರಿಗೂ ಕೂಡ ಯಾರ ಅನುಮತಿ ಮೇರೆಗೆ ನೀವು ಮಾಡ್ತಾಯಿದ್ದೀರಿ ಅನ್ನುವಂಥದ್ದನ್ನ ಕೇಳಿದೆ. ನನ್ನ ಅಂದಾಜು ಅವರು ಇವತ್ತು ನಿಲ್ಲಿಸ್ಬೋದು ಅಂತೇಳಿ ನಾವು ನಂಬಿದ್ದೇವೆ. ಅದು ನಿಲ್ಲಿಸದೇ ಇದ್ದರೆ ಏನು ಮಾಡಬೇಕು ಅಂತ ಮಾಡ್ತೀವಿ. ಇನ್ನು ಒಂದು ದಿನದ ಅವಧಿ ಕೊಟ್ಟಿದೆ ನಮಗೆ, ನಾವು ಹೈಕೋರ್ಟಿಗೆ ಉತ್ತರ ಕೊಡ್ತೀವಿ. ಸರ್ಕಾರದಿಂದ ಪಾದಯಾತ್ರೆಯನ್ನು ತಡೆಯುವಂಥ ಪ್ರಯತ್ನ ಏನಾದರೂ ಆಗುತ್ತೆ? ಅಲ್ಲ, ಏನು ಮಾಡ್ಬೋದು ಅಂತೇಳಿ ಹೈಕೋರ್ಟಿಗೂ ನಾವು ತಿಳಿಸ್ತೀವಿ.